ಸೊ ಇನ್ನು ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ನೀರಿಗೆ ಹಾಹಾಕಾರ. ಇನ್ನು ಯಶವಂತಪುರ ಕ್ಷೇತ್ರದ್ದು ಇವತ್ತು ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಯಶವಂತಪುರ ಕ್ಷೇತ್ರದ ತಿಪ್ಪೇನಹಳ್ಳಿಯಲ್ಲಿ ಜಲಸಂಕಷ್ಟವೇ ಎದುರಾಗಿದೆ. ಟಿವಿನಲ್ಲಿ ತಿಪ್ಪೇನಹಳ್ಳಿ ಜನರ ಸಂಕಷ್ಟದ ಒಂದು ಲೈವ್ ರಿಪೋರ್ಟ್ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ದೊಡ್ಡಬಿದ್ರಕಲ್ಲು ವಾರ್ಡ್ ವ್ಯಾಪ್ತಿಗೆ ಬರುವಂತಹ ತಿಪ್ಪೇನಹಳ್ಳಿ. ಇವತ್ತು ಶಿವರಾತ್ರಿ ಹಬ್ಬ. ಪಾಪ ಶಿವರಾತ್ರಿ ಹಬ್ಬದ ದಿನನೂ ಕೂಡ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಜನ. ಪಾಪ ಅಲ್ಲಿ ಹನಿ ನೀರಿಗೂ ಪರದಾಡ್ತಾ ಇದ್ದಾರೆ ತಿಪ್ಪೇನಹಳ್ಳಿ ನಿವಾಸಿಗಳು. 15 ದಿನಕ್ಕೆ ಒಂದ್ಸತಿ ನೀರು ಇಲ್ಲಿಗೆ ಬರ್ತಾ ಇದೆ ಅಂತ. ಅದನ್ನೇ ಹಿಡಿದು ಇಟ್ಕೋಬೇಕು, ಶೇಖರಿಸಿ ಇಟ್ಕೋಬೇಕು. ಅದರಲ್ಲಿ ಹುಳ ಬಿದ್ದುಬಿಡುತ್ತೆ, ಅದನ್ನು ಹೆಚ್ಚು ದಿನ ಬಳಸೋಕ್ಕಾಗಲ್ಲ. ಈ ಥರದೆಲ್ಲ ಸಮಸ್ಯೆಗಳು ಇಲ್ಲೂ ಕೂಡ ಕಾಡ್ತಾ ಇದೆ. ಬೋರ್ವೆಲ್ಗಳು ಬತ್ತು ಹೋಗಿವೆ. ಕಾವೇರಿ ನೀರಂತೂ ಬರ್ತಾನೇ ಇಲ್ಲ, ನಮಗೆ ಕುಡಿಯೋಕ್ಕೆ ನೀರೇ ಸಿಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ಜಲಕ್ಷಾಮವನ್ನು ನೀಗಿಸಬೇಕು, ಆದಷ್ಟು ಬೇಗ ಇವರುಗಳಿಗೆ ಒಂದು ಪರಿಹಾರವನ್ನು ಕಲ್ಪಿಸ್ಕೊಡ್ಬೇಕು ಸರ್ಕಾರದ ಮಟ್ಟದಲ್ಲಿ ಅನ್ನುವಂಥದ್ರ ಬಗ್ಗೆ TV9 ಕೂಡ ಈ ಅಭಿಯಾನವನ್ನು ನಡೆಸ್ತಾ ಇದೆ. ಪ್ರತಿದಿನ ಗಮನಿಸ್ತಾ ಇದ್ದೀರಿ TV9ನಲ್ಲಿ. ಸೊ ಬೇರೆ ಬೇರೆ ಭಾಗಗಳಲ್ಲಿ ಬೆಂಗಳೂರಿನಲ್ಲಿ ಹೇಗಿದೆ ಸಮಸ್ಯೆ, ಅಲ್ಲಿನ ಜನ ಹೇಗೆ ಪರಿತಪಿಸ್ತಾ ಇದ್ದಾರೆ, ಇದೆಲ್ಲದನ್ನು ಕೂಡ ವಿಸ್ತೃತವಾಗಿ ನಿಮ್ಮ ಮುಂದೆ ತಂದಿಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಅಲ್ಲಿ ನೋಡಿ, ಇಲ್ಲಿ ಪಾಪ ಅಲ್ಲಿನ ಸ್ಥಳೀಯರು ವಿನೂತನವಾಗಿ ಈಗ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಖಾಲಿ ಕೊಡಗಳನ್ನು ಇಟ್ಬಿಟ್ಟು ಆ ಕೊಡದ ಮುಂದೆ ಕರ್ಪೂರ ಹಚ್ಚಿ, ಜೊತೆಗೆ ಅಲ್ಲಿ ಒಂದು ಊದುಬತ್ತಿಯನ್ನು ಹಚ್ಚಿ ಅದಕ್ಕೆ ಪೂಜೆ ಮಾಡುವಂಥದ್ದು. ಅಂದರೆ ಇದರಲ್ಲಿ ಎರಡು ಅರ್ಥ. ಒಂದು, ಖಾಲಿ ಆಗ್ಬಿಡದೆ ನೀರು, ಇದನ್ನ ಇನ್ನೇನು ಮಾಡೋದು, ಕೊಡಗಳಿಗೆಲ್ಲ ಸುಮ್ಮನೆ ಇಟ್ಕೋಬೇಕು, ಅವಕ್ಕೆ ಪೂಜೆ ಮಾಡಬೇಕು ಅಷ್ಟೇ ಅನ್ನುವಂಥದ್ದು ಒಂದು ಸಾಂಕೇತಿಕ ಇರ್ಬೋದು. ಜೊತೆಗೆ ಅಟ್ಲೀಸ್ಟ್ ಪೂಜೆ ಪುನಸ್ಕಾರಗಳನ್ನು ಮಾಡೋಣ, ಅದರಿಂದಾಗಿ ಆದರೂ ನಮಗೆ ನೀರು ಸಿಗ್ಬೋದು, ಮಳೆ ಬರ್ಬೋದು ಅನ್ನುವಂಥ ಒಂದು ಆಶಯ ಕೂಡ ಇದೆ. ನಾವು ಪ್ರತಿನಿಧಿ ಶಾಂತಮೂರ್ತಿ ಸ್ಥಳದಲ್ಲಿದ್ದಾರೆ, ಮತ್ತಷ್ಟು ಡೀಟೇಲ್ಸನ್ನು ಪಡಿತೋಣ. ಶಾಂತಮೂರ್ತಿ, ಓವರ್ ಟು ಯು. ಅಲ್ಲಿರುವಂತಹ ಜನ ಹೇಗೆ ಪರಿತಪಿಸ್ತಾ ಇದ್ದಾರೆ? ಜೊತೆಗೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಪಾಪ ಅವ್ರು ಪೂಜೆ ಮಾಡ್ತಾ ಇದ್ದಾರೆ, ಊದ್ಗಡ್ಡಿ ಎಲ್ಲ ಕಚ್ತಾ ಇದ್ದಾರೆ. ಸೊ ಹೇಗಿದೆ ಅಲ್ಲಿನ ಜನರ ಸಮಸ್ಯೆ, ಏನು ಹೇಳ್ತಾರೆ? ಎಸ್ ರೆಹಮಾನ್, ಈಗಾಗಲೇ ಏನು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ನೀರಿನ ಸಮಸ್ಯೆ ತಾಂಡವಾಡ್ತಾ ಇದೆ. ಅದರಲ್ಲೂ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ತಿಪ್ಪೇನಹಳ್ಳಿ ಏನಿದೆ, ಈ ಒಂದು ಜನರಿಗೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಈಗಾಗಲೇ ಇವತ್ತು ಶಿವರಾತ್ರಿ ಹಬ್ಬ ಇದೆ, ರಾಜ್ಯದಲ್ಲಿ ಎಲ್ಲ ಕಡೆ ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಏರಿಯಾದ ಜನರು ನೀರಿಲ್ಲದೆ ಇರೋದ್ರಿಂದ ಖಾಲಿ ಬಿಂದಿಗೆಗಳನ್ನು ಇಟ್ಟು ಪೂಜೆ ಮಾಡೋ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈಗಾಗಲೇ ಆ ಬಿಂದಿಗೆಗಳನ್ನು ಇಟ್ಟು ಅದಕ್ಕೆ ಆ ಹೂಗಳನ್ನು ಹಾಕಿ ಪೂಜೆಯನ್ನು ಮಾಡೋ ಮೂಲಕ ನಮ್ಮ ಏರಿಯಾಗೆ ನೀರಿಲ್ಲ, ನೀರನ್ನು ಕೂಡ ಒಂದು ಕೆಲಸ ಮಾಡಿ ಹಬ್ಬದ ದಿನ ಕೂಡ ನಮಗೆ ನೀರಿಲ್ಲ ಅನ್ನೋ ಒಂದು ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು. ಇನ್ನು ಸಾಕಷ್ಟು ಜನರು ಇಲ್ಲಿ ಈಗ ಪ್ರತಿಭಟನೆ ನಮಗೆ ನೀರನ್ನ ಕೊಡಿ ಅನ್ನೋ ಘೋಷಣೆಗಳನ್ನ ಕೂಗೋ ಮೂಲಕ ನಮಗೆ ನೀರು ಬೇಕು ಅಂತ ಒಂದು ಆಕ್ರೋಶವನ್ನ ಇಲ್ಲಿ ಹೊರಹಾಕ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ 10-15 ದಿನಕ್ಕೊಮ್ಮೆ ನೀರು ಬರುತ್ತೆ. ಆ ನೀರು ಬಂದ್ರೂ ಕೂಡ ಯಾರಾದ್ರೂ ಸಾಕಾಗ್ತಾ ಇಲ್ಲ. ಇದರಿಂದ ಸುಸ್ತಾದಂತ ಜನರು ಸರ್ಕಾರದ ವಿರುದ್ಧ ಮತ್ತೆ ಜಲಮಂಡಳಿಯ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಹಬ್ಬದ ದಿನ ಕೂಡ ಇದೇ ರೀತಿಯ ಪರಿಸ್ಥಿತಿ ಇರೋದ್ರಿಂದ ವಿಭಿನ್ನವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮ್ಮ ಊರಲ್ಲಿ ಎಷ್ಟು ದಿನದಿಂದ ನೀರಿಗೆ ಸಮಸ್ಯೆ ಇದೆ, ಏನ್ ಸಮಸ್ಯೆ ಅನುಭವಿಸ್ತಿದ್ದೀರಾ? 3 ತಿಂಗಳಿಂದ ನೀರು ಇಲ್ಲ ಸ್ವಾಮಿ. ನೀವು 3 ತಿಂಗಳಿಂದ ನೀರಿಲ್ಲ. ನೀರು ಸಮಸ್ಯೆ. ಈಗ ಸರ್, ನಿಮ್ಮ ಊರಲ್ಲಿ ಬೋರ್ವೆಲ್ಗಳು ಕೂಡ ಬತ್ತೋಗಿದೆ, ಅದ್ರ ಜೊತೆಗೆ RO ಪ್ಲಾಂಟ್ಗಳು ಕೂಡ ವರ್ಕ್ ಮಾಡ್ತಾ ಇಲ್ಲ. ಇದೆಲ್ಲ ಸಮಸ್ಯೆಗಳ ಮಧ್ಯೆ ನಿಮ್ಮ ಜನಪ್ರತಿನಿಧಿಗಳು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂತ? ಸರ್, ಈಗ ಭೂಮಿ ಒಳಗಡೆ ಅಂತರ್ಜಲ ನೀರೇ ಇಲ್ಲ ಅಂದರೆ ಯಾವ ಸರ್ಕಾರನೂ ಏನು ಮಾಡೋಕ್ಕಲ್ಲ. ಆದರೆ ನಮ್ಮ ಗ್ರಾಮದ ಪರಿಸ್ಥಿತಿ ಭಿನ್ನವಾಗೈತೆ. 6000 ಜನಸಂಖ್ಯೆ ಇರುವಂಥ ಗ್ರಾಮಕ್ಕೆ ಒಂದು ಟ್ಯಾಂಕರು, ಒಂದು ಲೋಡು, ಅಟ್ಲೀಸ್ಟ್ ಒಂದು 10 ಟ್ಯಾಂಕರ್ ಆದರೂ ಹಾಕ್ಬೇಕು ಇಲ್ಲಿಗೆ. ಸರ್ಕಾರದಲ್ಲಿ ಒಂದು ಕ್ಷೇತ್ರಕ್ಕೆ 10 ಕೋಟಿ ಅನುದಾನನ ಮತ್ತು ಸುಮಾರು 500-600 ಕೋಟಿ ಅನುದಾನನ ನಾವು ನೀಡಿದ್ದೀವಿ ಅಂತ ಹೇಳಿ ಮೊನ್ನೆ ಪೇಪರ್ ಸ್ಟೇಟ್ಮೆಂಟ್ ಬಂತು. ಎಲ್ಲಿ ನೀರು ಸಿಗುತ್ತೆ ಅಲ್ಲಿ ಕೊಳವೆ ಬಾವಿ ಕೊರೆಸ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಗ್ರಾಮದಲ್ಲಿ ನೀರಿಗೆ ಕೊಳವೆ ಕೊರೆಸಿದ್ರೆ ನೀರು ಸಿಗುತ್ತೆ. ಈಗ DCM ಸಾಹೇಬರು ಬಂದು ಒಂದು ಮೀಟಿಂಗ್ ಮಾಡಿದ ನಂತರ ಇವರು ವಾಟರ್ಮನ್ಗೆ ಲೀಡರ್ಗಳಿಗೆಲ್ಲ ಏನು ಹೇಳ್ತಾರೆ, ನೀವು ಬೋರ್ ಹಾಕ್ಸ್ರಿ, ನೀವು ಬೋರ್ ಹಾಕ್ಸಿದ್ರೆ ನಾವು ಅದನ್ನು ಬಿಲ್ ಮಾಡಿಸ್ಕೊಡ್ತೀವಿ ಅಂತಾರೆ. ಸರ್ಕಾರದಲ್ಲಿ ದುಡ್ಡು ಇಲ್ವಾ? DCM ಅವ್ರು ಹೇಳಿರೋದು ಬೆಲೆ ಇಲ್ವಾ? ಇಲ್ಲಿ ಅಧಿಕಾರಿಗಳು ಕಳ್ಳಾಟ ಆಡ್ತಾವ್ರೆ. ಒಂದೇ ಒಂದು ಟ್ಯಾಂಕರು ನಮ್ಮೂರಿಗೆ ಬಂದಿಲ್ಲ, ನೀವು ಯಾರು ಬೇಕಾದ್ರೂ ಕೇಳ್ಕೊಳ್ಳಿ. ಈಗ ಮುಖ್ಯವಾಗಿ ಇವರು ಟ್ಯಾಂಕರ್ ಮಾಫಿಯಾ ನಡೆಸ್ತಾವ್ರೆ. ವಾಟರ್ಮನ್ಗಳದ್ದೇ ಟ್ಯಾಂಕರ್ ಇದೆ, ಈ ಅಧಿಕಾರಿಗಳದ್ದೇ ಟ್ಯಾಂಕರ್ ಇದೆ. ಈ ಸಮಸ್ಯೆನ ಸರಿ ಮಾಡಬೇಕು. ಇನ್ನು ಒಂದಷ್ಟು ಮಹಿಳೆಯರು ಕೂಡ ಇದ್ದಾರೆ, ಅವರು ಪ್ರತಿನಿತ್ಯ ನೀರಿಗಾಗಿ ಪರಿತಪಿಸ್ತಾ ಇರುವಂತದ್ದು. ನಮ್ಮ ಜೊತೆ ಇಲ್ಲಿಯ ಸ್ಥಳೀಯರು ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನೀರಿಲ್ಲದೆ ಇರೋದ್ರಿಂದ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅಂತ? ಹ್ಞೂ ಸರ್, ನಾವು ಕೆಲ್ಸಕ್ಕೆ ಹೋಗ್ತೀರಾ, ನೀರ್ಗೆ ಹೋಗೋದು, ನೀರು ಇಲ್ದಿದ್ದಕ್ಕೆ ಕೆಲಸನೇ ಬಿಟ್ಟಿದ್ವಿ. 1 ತಿಂಗಳಿಂದ 3 ತಿಂಗಳಾಯ್ತು. ಮಾತಾಡಿ ಎಲ್ಲರೂ.
ಈಗ ಇದರ ಜೊತೆಗೆ ಇವತ್ತು ಹಬ್ಬ ಕೂಡ ಇದೆ. ಆದ್ರೆ ಶಿವರಾತ್ರಿಯ ಹಬ್ಬ ಇದ್ರೂ ಕೂಡ ಜನರು ಏನು ಪರಿತಪಿಸ್ತಾ ಇದ್ದಾರೆ. ನೀರಿನ ಸಮಸ್ಯೆಯ ಜೊತೆಗೆ ನೀರನ್ನ ಸಂಗ್ರಹ ಮಾಡ್ಕೊಂಡು ಇಟ್ಕೋಬೇಕಾದಂತ ಸ್ಥಿತಿ ಕೂಡ ಇರುವಂತದ್ದು. ನಮ್ಮ ಜೊತೆ ಮತ್ತೊಂದಷ್ಟು ಮಹಿಳೆಯರಿದ್ದಾರೆ, ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಅಮ್ಮ, ಇವತ್ತು ಎಲ್ಲಾ ಕಡೆ ಹಬ್ಬ ಮಾಡ್ತಾ ಇದಾರೆ, ನಿಮ್ಮ ಏರಿಯಾದಲ್ಲಿ ನೀರಿಲ್ಲ, ಏನ್ ಮಾಡ್ತಾರೆ? ಸ್ನಾನನೇ ಮಾಡಿಲ್ಲ ನೋಡಿ ಹಂಗಿದ್ದೀವಿ. ನೀರಿಂದ ಸಾನೆ ಸಮಸ್ಯೆ 3 ತಿಂಗಳಾಯ್ತು, ನಮ್ಗೊಂದು ನೀನು ಬಂದಿಲ್ಲ. ಹೆಂಗೆ ಜೀವನ ಮಾಡೋಣ ಕೂಲಿಗೆ ಹೋಗೋಣ, ನಮ್ಮ ಕೈಲಿ ಆಗ್ತದ ಹೋಗಕ್ಕೆ? ಈ ಥರ ಪರಿಸ್ಥಿತಿ ಆದರೆ ಗೌರ್ಮೆಂಟ್ ಏನು ಮಾಡ್ತದೆ ಇದಿಷ್ಟು ಜನರು ಹೇಳ್ತಿರುವಂತ ಮಾತು. ಒಟ್ಟಿನಲ್ಲಿ ಹಬ್ಬದ ದಿನ ಕೂಡ ನಾವು ನೀರಿಗಾಗಿ ರಸ್ತೆಗಿಳಿದು ಪ್ರತಿಭಟನೆ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಆದ್ರೆ ಬೋರ್ವೆಲ್ ಅನ್ನ ಕೊರೆಸೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ರು ಕೂಡ ಇಲ್ಲಿಯ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತದ್ದು ನಮ್ಮ ಊರಿಗೆ ನೀರಿನ ಸಮಸ್ಯೆಯನ್ನ ತಂದಿಟ್ಟಿದೆ ಅನ್ನೋ ಮಾತನ್ನ ಇಲ್ಲಿಯ ಪ್ರತಿನಿಧಿಗಳು ಜನರು ಹೇಳ್ತಾ ಇರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಶಾಂತಮೂರ್ತಿ. ಸೊ ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಒಂದು ತೊಂದರೆ ಆಗ್ತಾ ಇರುವಂಥದ್ರ ಬಗ್ಗೆ TV9 ಕೂಡ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ.